ಹೊಡಿ ಹೊಡಿ ಅಯ್ಯೋ, ಹೊಡಿ ಹೊಡಿ ತೊಟ್ಟೆ. ಇರು ಹೊಡಿತೀನಿ. ಲೇ ಯಾಕೆ ಹೊಡೆದೆ ನನಗೆ? ಇಲ್ಲೋ ಕತ್ತೆ, ನೀನೇ ಬಡ್ಕೋತಿದ್ಯಲ್ಲ ಹೊಡಿಯ ಹೊಡಿ ಅಂತ, ಅದಕ್ಕೆ ಹೊಡೆದೆ. ಹುಚ್ಚಿ, ಟಿವಿ ನೋಡ್ತಿರೋದು ಕಾಣ್ತಿಲ್ವೇ ನಿಂಗೆ? ಅದ್ರಲ್ಲಿ ಹೊಡಿಯೋಕ್ ಹೇಳಿದ್ದು, ನೀ ಬಂದು ನಂಗೆ ಹೊಡಿ ಅಂದಿದ್ದಲ್ಲ. ಏನು ಮಂದ ಬುದ್ಧಿಯವು ಇರ್ತಾವಪ್ಪ. ಬೆಳಗಾದ್ರೆ ಸಾಕು ಟಿವಿನೇ ನೋಡ್ತಾ ಕೂತ್ಕೊಳ್ಳಿ. ಓದೋದ್ ಬರೆಯೋದೆಲ್ಲ ನಾನ್ ಮಾಡ್ಕೊಂಡು ಹೋಗ್ತೀನಿ. ಅಜ್ಜಿ, ಇವಳು ಬಿಡು, ನಾನ್ ಮಾರ್ಕೆಟಿಗೆ ಹೋಗ್ತಿದ್ದೀನಿ ತರಕಾರಿ ತರೋಕೆ. ನಾನ್ ಬರೋವರೆಗೂ ಮನೆ ಕಡೆ ನಿಗಾ ಇಡು. ನಡಿಯೇ ಖುಷಿ, ನೀ ಬರೋದಾದ್ರೆ ಬಾ. ಅಜ್ಜಿ, ತರಕಾರಿ ತಕೊಂಡ್ರೆ ಯಾರಜ್ಜಿ ಅದನ್ನೆಲ್ಲ ಎತ್ಕೊ ಬರ್ತಾರೆ? ಅದಕ್ಕೆ ಈ ಅಪ್ಪನ ಜೊತೆ ಕರ್ಕೋ ಅಜ್ಜಿ. ನಾನಕ್ಕೆ ಎತ್ಕೊ ಬರ್ಲಿ? ನಾನೇ ನಿಮ್ಮ ಮಾಲ್ ಅನ್ಕೊಂಡೇನೆ. ಅಲ್ಲಪ್ಪ, ನೀವೆಲ್ಲ ಸೌಕರ್ರು, ನಾನೇ ಈ ಮನೆ ಕೆಲ್ಸದ ಹಾಳು. ಬೆಳಗ್ಗಿಂದ ರಾತ್ರಿವರೆಗೂ ಕಪ್ಪೆ ತರ ನಿಮ್ ಸೇವೆ ಮಾಡ್ತಿರ್ತೀನಲ್ಲ. ಅಯ್ಯೋ ಅಜ್ಜಿ, ಸಿಟ್ಟು ಮಾಡ್ಕೊಳ್ಬೇಡ ಅಜ್ಜಿ, ನೀ ನಮ್ಮ ಮನೆ ಯಜಮಾನಿ ಅಲ್ವಾ, ಅದಕ್ಕೆ ನಿಂಗೆ ಜವಾಬ್ದಾರಿ ಜಾಸ್ತಿ. ಬೇಜಾರಾಗ್ಬೇಡ ಅಜ್ಜಿ, ನಾನ್ ಬರ್ತೀನಿ. ಎಲ್ಲ ಸಾಮಾನು ನಾನೇ ಇಟ್ಕೊ ತರ್ತೀನಿ. ನಡಿ, ಈ ಯಜಮಾನಿಗೆ ನಾನೇ ನೌಕರ. ಇರ್ಲಿ ಬಿಡು, ಬೆಣ್ಣೆ ಹಚ್ಬೇಡ ನಂಗೆ. ಎಲ್ಲೂ ಹೋಗಲ್ಲ, ಏನು ತರಲ್ಲ. ಎಲ್ರು ಇವತ್ತು ಉಪವಾಸನೆ ಇರಿ. ಲೋ ಅಪ್ಪು, ಅಜ್ಜಿ ಸಿಟ್ಟು ಬಂತು ಕಣೋ. ಇವತ್ತು ಊಟ ಬೇಕಾದ್ರೆ ನೀನೆ ಹೋಗಿ ತರಕಾರಿ ತಗೋಬಾರೋ, ಇಲ್ಲ ಅಂದ್ರೆ ಹೊಟ್ಟೆ ತಣ್ಣೀರ್ ಬಟ್ಟೆನೆ ಗತಿ. ಸರಿ ಕಣೆ ಖುಷಿ, ನಾನೇ ಹೋಗಿ ತಂದು ಕೊಡ್ತೀನಿ. ನಮಸ್ಕಾರ ಶಾಂತಕ್ಕ. ಈ ದಾರಿಲೇ ಹೋಗ್ತಿದ್ನಾ, ನಿಮ್ಮನ್ನು ನೋಡಿದೆ. ಹಾಗೆ ನಿಮ್ಮನ್ನು ಮಾತಾಡಿಸ್ಕೊಂಡು ನಿಮ್ಮ ಕೈ ಚಾ ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಓ ಅಂಕಲ್, ಇದೇನ್ ಹೋಟ್ಲ್ ಅಲ್ಲ, ಮನ್ಸ್ ಬಂದಾಗ ಬಂದು ಚಾ ಕುಡ್ಕೊಂಡು ಹೋಗೋಕೆ. ಖುಷಿ, ಹೀಗೆಲ್ಲ ಮಾತಾಡ್ಬಾರ್ದಮ್ಮ. ಬೇಜಾರ್ ಮಾಡ್ಕೋಬೇಡಿ, ಮಕ್ಕಳು ಬಾಯಿಗೆ ಬಂದದ್ದನ್ನ ಆಡ್ತಾರೆ. ನೀವು ಬನ್ನಿ ಒಳಗೆ ಕೂತ್ಕೊಳ್ಳಿ, ಚಾ ಮಾಡ್ಕೊ ಬರ್ತೀನಿ. ತಾತ, ಚಾ ಜೊತೆ ಬಿಸ್ಕಿಟ್ ತಿಂಡಿ ಕೊಟ್ರೆ ಅದನ್ನೆಲ್ಲ ನಾನೇ ತಿಂತೀನಿ. ನೀ ಚಾ ಮಾತ್ರ ಕುಡಿ ತಾತ. ತಿಂಟು, ಹಾಗಾಗತ್ತೇನಪ್ಪ? ನಾನು ತಿಂದಿದ್ರೆ ಅವ್ರೇನು ಅಂದ್ಕೊಳ್ಳಲ್ಲ, ಅದಕ್ಕೆ ಸ್ವಲ್ಪ ನಾನು ತಿಂತೀನೋ. ಚಾ ಕುಡಿತೀಯಲ್ಲ ತಾತ, ನಮ್ಮ ತಿಂಡಿನೂ ಬೇಕಾ ನಿಂಗೆ? ಹೆಚ್ಚು ಆಸೆ ಪಟ್ರೆ ಅಜ್ಜಿ ಹೇಳ್ತೀನಿ. ಈ ತಾತ ಚಾ ಕುಡಿಯೋ ಹೇಳಿಲಿ ಪಕ್ಕದ ಮನೆ ಅಜ್ಜಿಗೆ ಲೈನ್ ಹಾಕಕ್ ಹೋಗ್ತಿರುತ್ತೆ ಅಂತ ನೋಡ್ತಿರು. ಅಯ್ಯಯ್ಯೋ, ಹಾಗೇನಾರ ಮಾಡಿಬಿಟ್ಟಿಯ ಮರೆಯ. ಹೋಗ್ಲಿ, ಚಾನೇ ಸಾಕು ಬಿಡು ನನಗೆ. ತಿಂಡಿನ ನೀನೇ ತಿಂದುಕೋ, ಅಜ್ಜಿಗೆ ಮಾತ್ರ ಹೇಳೋಕೆ ಹೋಗ್ಬೇಡಪ್ಪ. ತಗೊಳ್ಳಿ, ಚಾ ಕುಡೀರಿ. ಅಜ್ಜಿ, ಬರೀ ಬಿಸ್ಕೆಟ್ ಅಷ್ಟೇನಾ? ಬೇರೆ ತಿಂಡಿ ಪಂಡಿ ಚಿಪ್ಸ್ ಇಲ್ವಾ? ಚಿಪ್ಸ್ ತಿಂಡಿನೆಲ್ಲ ಅಪರೂಪಕ್ಕೆ ಬರೋರಿಗೆ ಕೊಡೋದು. ದಿನ ಒಕ್ಕಿಸ್ಕೊಳ್ಳೋರಿಗೆ ಬರೀ ಬಿಸ್ಕೆಟೇ ಸಾಕು. ಅದು ಚೀಪ್ ಕ್ವಾಲಿಟಿ ನಾಯಿ ಹಾಕೋ ಬಿಸ್ಕೆಟೇ ಸಾಕು. ಚೀಪ್ ಕ್ವಾಲಿಟಿ ನಾಯಿ ಬಿಸ್ಕೆಟ್ಸ್. ನಾವೇ ನಾಯಿನ? ಇಲ್ಲಪ್ಪ ಇಲ್ಲಪ್ಪ, ನೀ ತಿನ್ನೋ ಮಗ, ಒಳ್ಳೆ ಬಿಸ್ಕಿಟೇ ಇದು. ಇವಳೇನೋ ತಲೆ ಹರಟೆಗೆ ಹಾಂಗ್ ಅಂದಿದ್ದು, ನೀ ತಿನ್ನು. ತಗೋ ಅಜ್ಜಿ, ನೀ ಹೇಳಿದ್ನೆಲ್ಲ ತಂದಿದ್ದೀನಿ, ಬೇಗ ಅಡ್ಗೆ ಮಾಡು. ಹೇಳಿದ್ದೆಲ್ಲ ತಂದೆ ಅಂದಿಯಲ್ಲ, 200 ರೂಪಾಯಿ ಕೊಟ್ಟಿದ್ನಲ್ಲ, ಇದ್ರಲ್ಲಿ ಒಂದೆರಡಿದೆ, ಮಿಕ್ಕಿದ್ದೆಲ್ಲ ಎಲ್ಲೋಯ್ತು? ಅಜ್ಜಿ, ಈ ತರಕಾರಿ ರೇಟ್ ಎಲ್ಲ ಹೆಚ್ಚಾಯ್ತಲ್ಲ, ಇಷ್ಟೇ ತರಕಾರಿ ನೀ ಕೊಟ್ಟಿದ್ದು 200 ರೂಪಾಯಿ ಪೂರ ಖರ್ಚಾಯ್ತು. 2 ತರಕಾರಿಗೆ 200 ರೂಪಾಯಿ ಆಯ್ತಂತ ಸುಳ್ಳು ಬೊಗಳಿದ್ರೆ ಇಲ್ಲಿಂದ ಅಂಗಡಿವರೆಗೂ ಹಳೇ ಎಕಡದಲ್ಲಿ ಹೊಡ್ಕೊಂತ ಹೇಳ್ಕೊಂಡು ಹೋಗಿ ಹಾಗೆ ಹೇಳ್ಕೊಂಡು ಹೊಡ್ಕೊಂತ ಬರ್ತೀನಿ. ಸತ್ಯ ಬೊಗಳು, ಉಳಿದಿದ್ದ ದುಡ್ಡನ್ನ ಏನ್ ಮಾಡ್ದೆ? ಅಜ್ಜಿ, ಅಜ್ಜಿ, ಅದು ಅದು ಕೇಕ್ ತಿಂದು ತುಂಬಾ ದಿನ ಆಯ್ತಲ್ಲ, ಅಲ್ಲಿ ಅಂಗಡಿಲಿ ನೋಡಿದ್ನ, ತಿನ್ಬೇಕು ಅಂತ ತುಂಬಾ ಮನ್ಸಾಯ್ತು. ಮನ್ಸಾಗಿದ್ದನ್ನ ತಿನ್ಬಿಡ್ಬೇಕು. ನಾಳೆ ತಿನ್ನೋಕ್ಕಾಗದಿದ್ರೆ ಅಂತ ತಾತ ಹೇಳ್ತಿದ್ರಲ್ಲ, 50 ರೂಪಾಯಿ ತರಕಾರಿ ತಕೊಂಡು ಉಳಿದಿದ್ 150 ರೂಪಾಯಲ್ಲಿ 2 ಪೀಸ್ ಕೇಕ್ ಎತ್ಕೊ ಬಂದ್ಬಿಟ್ಟೆ. ಕೇಕ್ ತಂದಿಯೇನೋ ಅಪ್ಪು? ನಂಗೂ ತಿನ್ಬೇಕನ್ಸ್ತಿತ್ತು, ಒಳ್ಳೇದಾಯ್ತು. ಕೊಡು, ನಂಗೂ 1 ಪೀಸ್ ಕೊಡು. ಕೇಕ್ ತಂದ್ಯಾ? ನಂಗೂ ಕೊಡು, ನಾನು ತಿಂತೀನಿ. ನಿಂಗೆ ಯಾಕೋ ಕೊಡ್ಬೇಕು? ನಮ್ಮಿಬ್ರಿಗಂತ ತಂದ್ರೆ ಅದಕ್ಕೂ ಬೇಡಕ್ ಬರ್ತೀಯಲ್ಲ. ನಿನಗ್ ಬೇಕಾದ್ರೆ ನಿನ್ ಮನೆಗೆ ಹೋಗಿ ತರ್ಸ್ಕೊ ತಿನ್ನು. ಜಗಳ ಮಾಡ್ಕೋಬೇಡ್ರಪ್ಪ, ಕೊಡಿ, ನಾನೇ ನಿಮ್ಗೆಲ್ಲ ಸಮ ಸಮ ಹಂಚ್ಕೊಡ್ತೀನಿ. ಹಂಚೋದ್ ಯಾಕಜ್ಜಿ? ನಾನು ನಂಗೂ ಖುಷಿ ಅಂತಾನೆ 2 ತಂದಿದ್ದು. ಬೀದಿಲಿರೋರ್ಗೆಲ್ಲ ಹಂಚೋಕ್ಕಲ್ಲ. ಅವನಿಗೆ ಬೇಕಾದ್ರೆ ಅವನ ಮನೇಲಿ ಹೋಗಿ ತಿಂದ್ಕೋತಾನೆ. ಯಾವಾಗ ನೋಡಿದ್ರು ನಮ್ಮ ಪಾಲಿಗೆ
ಕಿತ್ಕೊ ತಿನ್ನೋಕ್ ಬರ್ತಿರ್ತಾನೆ ಬಿಕಾರಿ. ಬಿಕಾರಿ ಅಂತೀಯೇನೋ, ಇರು ಎಲ್ಲ ನಾನೇ ಕಿತ್ಕೊ ತಿನ್ಬಿಡ್ತೀನಿ. ನಮ್ಮನೆಗೆ ಬಂದು ನಮ್ದನ್ನೇ ಕಿತ್ಕೊ ತಿನ್ನೋಷ್ಟು ಕೊಬ್ಬ ನಿಂಗೆ. ಅಪ್ಪು, 4 ತದ್ಕೊಳ ಬಾರೋ ಇವನಿಗೆ. ಕಿತ್ಕೊ ತಿನ್ನೋದಲ್ಲ, ನಮ್ಮನೆ ಕಡೆ ಮುಖ ಹಾಕು ಮಲಗ್ಬಾರ್ದು.